ಈ ವಿಡಿಯೋದಲ್ಲಿ ನಾವು ಹಸ್ತಮೈಥುನವನ್ನು ಬಿಡುವುದಕ್ಕೆ 5 ಟಿಪ್ಸ್ಗಳನ್ನು ತಿಳಿಯೋಣ. ಅದರಲ್ಲಿ ಮೊದಲನೆಯದಾಗಿ ಗೆಟ್ ಅವೇ ಫ್ರಮ್ ಪಾನ್ ವೆಬ್ಸೈಟ್ಗಳು ಮತ್ತು ನಿಮ್ಮ ಮೊಬೈಲ್ನಲ್ಲಿ ಇರುವ ಪಾನ್ ಮೆಟೀರಿಯಲ್ಗಳನ್ನು ಡಿಲೀಟ್ ಮಾಡುವುದು. ಸೋಷಿಯಲ್ ಮೀಡಿಯಾಗಳಲ್ಲಿ ಆಫ್ ನುಡಿಟಿ ಅಂದರೆ ಅರೆಬೆತ್ತಲೆ ಕಂಟೆಂಟ್ ಮಾಡುವವರನ್ನು ಅನ್ಫಾಲೋ ಮಾಡುವುದು ಅತ್ಯಗತ್ಯವಾಗಿರುತ್ತದೆ. ಎರಡನೆಯದಾಗಿ ಆಲ್ವೇಸ್ ಬಿ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಯಾವಾಗಲೂ ಒಂದು ಕತ್ತಲೆ ರೂಮಿನಲ್ಲಿ ಒಂಟಿಯಾಗಿ ಇರಬಾರದು. ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು. ಮೂರನೆಯದಾಗಿ ಗೆಟ್ ಇನ್ ಬಿಸಿ. ಆದಷ್ಟು ನಿಮ್ಮ ಕೆಲಸಗಳಲ್ಲಿ ನೀವು ಅತಿ ಬ್ಯುಸಿಯಾಗಿ ಇರಬೇಕು. ಇದರಿಂದ ನಿಮಗೆ ಪಾನ್ ನೋಡಬೇಕೆಂಬ ಥಾಟ್ ಕೂಡ ಬರುವುದಿಲ್ಲ. ನಾಲ್ಕನೆಯದಾಗಿ ರೀಪ್ಲೇಸ್ ಯುವರ್ ಡೋಪಮೀನ್. ನೀವು ಪಾನ್ ನೋಡಿ ಮಾಸ್ಟರ್ಬೇಷನ್ ಮಾಡಿಕೊಳ್ಳುವುದರಿಂದ ನಿಮ್ಮ ಮೈಂಡ್ನಲ್ಲಿ ಡೋಪಮೀನ್ ಎಂಬ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತದೆ. ಅದರಿಂದ ನಿಮಗೆ ತೃಪ್ತಿಯಾಗುತ್ತದೆ. ಆ ಹಾರ್ಮೋನ್ ನಿಮ್ಮ ಮನಸ್ಸಿಗೆ ಇಷ್ಟವಾದ ಕೆಲಸ ಮಾಡುವುದರಿಂದ ರಿಲೀಸ್ ಆಗುತ್ತದೆ. ಪಾನ್ ನೋಡುವ ಬದಲು ನಿಮಗೆ ಇಷ್ಟವಾದ ಗೇಮನ್ನು ಆಡಿ, ನಿಮಗೆ ಇಷ್ಟವಾದ ಮೂವಿಯನ್ನು ನೋಡಿ, ನಿಮಗೆ ಇಷ್ಟವಾದ ಪ್ಲೇಸ್ಗೆ ಟ್ರಾವೆಲ್ ಮಾಡಿ. ಇನ್ನು ಕೊನೆಯದಾಗಿ ಐದನೆಯದ್ದು ವೇಕಪ್ ಟು ರಿಯಾಲಿಟಿ. ಪಾನ್ ಚಿತ್ರಗಳು ನಟನೆಗಳಾಗಿರುತ್ತವೆ, ವಾಸ್ತವಿಕ ಬದುಕಿನಲ್ಲಿ ಹಾಗೆ ಇರುವುದಿಲ್ಲ. ಈ ಚಿತ್ರಗಳನ್ನು ನೋಡಿ ಹೈ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಟುಕೊಂಡು ವೈವಾಹಿಕ ನಿತ್ಯ ಜೀವನದಲ್ಲಿ ನಿರುತ್ಸಾಹ ಹೊಂದಬೇಕಾಗುತ್ತದೆ. ಇದರಿಂದ ನಿಮಗೆ ಮಾನಸಿಕ ಮತ್ತು ನಿಮ್ಮ ಸಂಭೋಗ ಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ, ದುಷ್ಪರಿಣಾಮ ಬೀರುತ್ತದೆ.